ಸಿನಿಮಾ ಅಲ್ಲಿ ನಮ್ಮ ಫೇವ್ರೇಟ್ ಹೀರೋ ಏನು ಮಾಡಿರು ಏನೋ ಅನ್ಸಲ್ಲ, ಜೈಲಿಗೆ ಹೋದ್ರೂ ಒಂದು ಮಾಸ್ ಫೀಲಿಂಗ್ ಬರುತ್ತೆ. ಆದರೆ ರಿಯಲ್ ಲೈಫಲ್ಲಿ ಹಂಗಿರಲ್ಲ, ಅದು ತುಂಬ ಕಾಂಟ್ರವರ್ಸಿ ಆಗುತ್ತೆ. ಹಂಗೆ ಸ್ವಲ್ಪ ಜನ ಅದನ್ನೇ ಅಡ್ವಾಂಟೇಜ್ ಆಗಿ ಮಾಡ್ಕೊಂಡು ಹೆಂಗೆ ಸಿಕ್ಕಿರಂಗೆ ಮಾತಾಡ್ತಾರೆ. ಈಗ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಳ್ಳೆ ಹೆಸರು ಮಾಡಿ ಯಾವುದೋ ಕಾರಣದಿಂದ ಜೈಲಿಗೆ ಹೋಗಿರೋ ಟಾಪ್ ಇಂಡಿಯನ್ ಆಕ್ಟರ್ಸ್ ಬಗ್ಗೆ ನೋಡೋಣ ಬನ್ನಿ. ಡಿ ಬಾಸ್ ಬಗ್ಗೆ ಲಾಸ್ಟಲ್ಲಿ ಹೇಳ್ತೀನಿ, ಯಾರು ಸ್ಕಿಪ್ ಮಾಡಬೇಡಿ. ಸಂಜಯ್ ದತ್ KGF ಅಲ್ಲಿ ಅಧೀರ ಕ್ಯಾರೆಕ್ಟರ್ ಮಾಡಿರೋ ಸಂಜಯ್ ದತ್ ಆಕ್ಟಿಂಗ್ ಜೊತೆ ತುಂಬಾ ಕಾಂಟ್ರವರ್ಸಿ ಮೇಂಟೈನ್ ಮಾಡಿರೋ ಟಾಪ್ ಇಂಡಿಯನ್ ಆಕ್ಟರ್ ಅಲ್ಲಿ ಇವರು ಕೂಡ ಒಬ್ರು. ಇವರ ಕಾಂಟ್ರವರ್ಸಿಯಿಂದ ತುಂಬಾ ಸರಿನೇ ಜೈಲ್ಗೆ ಹೋಗಿದ್ದಾರೆ. 1993 ಬೊಂಬೈ ಬ್ಲಾಸ್ಟಿಂಗ್ ನಡೆದಾಗ ಸಂಜಯ್ ದತ್ನ ಉಗ್ರವಾದಿಗಳ ಜೊತೆ ಗನ್ಸ್ ವೆಪನ್ಸ್ ಸಪ್ಲೈ ಮಾಡಿದೀಗ ಅಂತ ಅರೆಸ್ಟ್ ಮಾಡ್ತಾರೆ. ಅದರಿಂದ ಸಂಜಯ್ ದತ್ಗೆ ಮುಂಬೈ ಕೋರ್ಟ್ 6 ವರ್ಷ ಜೈಲ್ ಶಿಕ್ಷೆನ ಹಾಕುತ್ತೆ. ಆಮೇಲೆ ಸಂಜಯ್ ದತ್ ಕೇವಲ ಒಂದು ಗನ್ ನನ್ನ ಫ್ಯಾಮಿಲಿ ರಕ್ಷಣೆಗೋಸ್ಕರ ತಗೊಂಡಿದ್ದೀನಿ ಅಂತ ನಿಜ ಒಪ್ಕೊಂಡ ಮೇಲೆ ಇಂಡಿಯನ್ ಸುಪ್ರೀಂ ಕೋರ್ಟ್ 6 ವರ್ಷ ಜೈಲ್ ಶಿಕ್ಷೆನ 5 ತಿಂಗಳಿಗೆ ಮಾಡುತ್ತೆ. ಸಲ್ಮಾನ್ ಖಾನ್ ಬಾಲಿವುಡ್ ಬ್ಯಾಡ್ ಬಾಯ್ ಆಗಿ ಹೆಸರು ಮಾಡಿರೋ ಸಲ್ಮಾನ್ ಖಾನ್ ಯಾವಾಗಲೂ ಕಾಂಟ್ರವರ್ಸಿತಾಗಿ ಗೇಮ್ಸ್ ಆಡ್ತಾ ಇರ್ತಾರೆ. 2002 ಸೆಪ್ಟೆಂಬರಲ್ಲಿ ಕುಡ್ದು ಡ್ರಿಂಕ್ ಮಾಡ್ತಾ ಫುಟ್ಪಾತಲ್ಲಿ ಮಲಗಿರೋ 4-5 ಜನದ ಮೇಲೆ ಕಾರ್ನ ಹತ್ತಿಸ್ಕೊಂಡು ಹೋಗಿ ಒಂದು ಬೇಕರಿಗೆ ಗುದ್ದುತ್ತಾರೆ. ಅದರಿಂದ ಇಬ್ಬರು ಸತ್ತೋಗ್ತಾರೆ. ಆವಾಗ ಸಲ್ಮಾನ್ ಖಾನ್ ಅರೆಸ್ಟ್ ಮಾಡ್ತಾರೆ. ಆಮೇಲೆ ಬೇಲಿಂದ ಹೊರಗಡೆ ಬರ್ತಾರೆ. ಈ ಕಾಂಟ್ರವರ್ಸಿ 14 ವರ್ಷ ನಡೆಯುತ್ತೆ. ಆಮೇಲೆ ಸಲ್ಮಾನ್ ಖಾನ್ ಇನ್ಫ್ಲೂಯೆನ್ಸಿಂದ ಜೈಲ್ ಶಿಕ್ಷೆನ ಶಾನೆ ಅನುಭವಿಸ್ದಂಗೆ ಹೊರಗಡೆ ಬರ್ತಾರೆ. ಬಾಲಕೃಷ್ಣ ಮಾಸ್ ಹೀರೋ 2004 ಜೂನಲ್ಲಿ ಜೂಬ್ಲಿ ಹಿಲ್ಸ್ ಬಾಲಕೃಷ್ಣ ಮನೆಯಲ್ಲಿ ಬೆಲ್ಲಂಕೊಂಡ ಸುರೇಶ್ ಮತ್ತು ಬಾಲಕೃಷ್ಣ ಮಾತಾಡ್ಬೇಕಾದ್ರೆ ಸಣ್ಣ ಗಲಾಟೆಯಾಗಿ ಬಾಲಕೃಷ್ಣ ಬೆಲ್ಲಂಕೊಂಡ ಶ್ರೀನಿವಾಸ್ಗೆ ಶೂಟ್ ಮಾಡ್ತಾರೆ. ಅದರಿಂದ ಬಾಲಕೃಷ್ಣ ಅರೆಸ್ಟ್ ಮಾಡ್ತಾರೆ. ಅವಾಗ ಬಾಲಕೃಷ್ಣ ಟಾಲಿವುಡ್ ಅಲ್ಲಿ ಟಾಪ್ ಹೀರೋ, ಅದರಿಂದ ಅವರ ಫಾಲೋಯಿಂಗ್ ಯೂಸ್ ಮಾಡ್ಕೊಂಡು ಹೊರಗಡೆ ಬರ್ತಾರೆ. ಶಾನಿ ಅಹೂಜಾ ಇವ್ರ ಬಗ್ಗೆ ತುಂಬ ಜನಕ್ಕೆ ಗೊತ್ತೇ ಇರಲ್ಲ, ಆದರೆ ಅವಾಗ ಇವರು ಟಾಪ್ ಆ್ಯಕ್ಟರ್. ಇವರು ಅವರ ಮನೆಯಲ್ಲಿ ಕೆಲಸ ಮಾಡೋ 18 ವರ್ಷ ಹುಡುಗಿನ ರೇಪ್ ಮಾಡಿ ಅದನ್ನು ಹೊರಗಡೆ ಬರ್ದಂಗೆ ಆ ಹುಡುಗಿಗೆ ಎದುರಿಸ್ತಾರೆ. ಅದರಿಂದ ಲಾಸ್ಟಿಗೆ ಗೊತ್ತಾಗಿ 7 ವರ್ಷ ಜೈಲ್ ಶಿಕ್ಷೆ ಬೀಳುತ್ತೆ. ಈಗ ದರ್ಶನ್ ಸರ್ ಬಗ್ಗೆ ಮಾತಾಡೋಣ. ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ಅವರು ಯಾಕೆ ಅರೆಸ್ಟ್ ಆದರು ಅಂತ ಹೊಸದಾಗಿ ಹೇಳೋದು ಬೇಕಿಲ್ಲ. ಇವರು ಅರೆಸ್ಟ್ ಆಗಿರೋದು ಎಲ್ಲನೂ ಹೋಗಲಿ, ಈ TV ಚಾನಲ್ಸ್ 3 ತಿಂಗಳವರೆಗೂ ಆಗ್ತಾನೇ ಇದ್ದಾರೆ. ಆದರೆ 2 ಕಡೆ ನೋಡೋಣ. ಅವರ ಲೈಫಲ್ಲಿ ಎಷ್ಟೋ ಜನನ ಬೆಳೆಸಿದ್ದಾರೆ, ಎಷ್ಟೋ ಜನಕ್ಕೆ ಅವ್ರ ಲೈಫ್ ಅವ್ರು ಪಟ್ಟಿರೋ ಕಷ್ಟ ಒಂದು ಇನ್ಸ್ಪೈರಿಂಗ್ ಆಗಿರುತ್ತೆ. ಈಗಿನ ಕಾಲದಲ್ಲಿ ಸಣ್ಣ ಸಹಾಯ ಮಾಡಿದ್ರು ವಾಟ್ಸಪ್ ಫೇಸ್ಬುಕ್ಕಲ್ಲಿ ಸ್ಟೇಟಸ್ ಹಾಕ್ತಾರೆ. ಆದರೆ ಅವರು ಎಷ್ಟೋ ಸಹಾಯ ಮಾಡಿದ್ದಾರೆ, ಒಂದಷ್ಟು ಇವಾಗಿನವರೆಗೂ ಯಾರಿಗೂ ಗೊತ್ತು ಕೂಡ ಇರಲ್ಲ. ಈಗ ಅವರ ಕೆಟ್ಟ ಸಮಯದಲ್ಲಿ ಅವ್ರನ್ನ ಟಾರ್ಗೆಟ್ ಮಾಡಿ ಧ್ರುವ ಸರ್ಜಾ ಅವರು, ಅಜಿತ್ ಅವರಾಗಲಿ ಅವರ ಬಗ್ಗೆ ಕೆಟ್ಟದಾಗಿ ಮಾತಾಡೋದು ಎಷ್ಟು ಸರಿ. ದಯವಿಟ್ಟು ಈ ಸುಳ್ಳು ಸುದ್ದಿ ಪ್ರಸಾರ ಮಾಡೋ ನ್ಯೂಸ್ಗಳನ್ನು ನಂಬಿ ಅವರ ಬಗ್ಗೆ ಕೆಟ್ಟದಾಗಿ ಮಾತಾಡಬೇಡಿ. ಅವರು ತಪ್ಪು ಮಾಡಿರೋದು ಸಾಬೀತಾದರೆ ಕೋರ್ಟೆ ಶಿಕ್ಷೆ ಕೊಡುತ್ತೆ. ಇಲ್ಲ ಅವರು ಹೊರಗಡೆ ಬಂದರೆ ಖುಷಿ ಪಡೋಣ. ಅವರ ಪರ್ಸನಲ್ ಲೈಫ್ ಅವ್ರ ಇಷ್ಟ, ನಾವೇ ಜಡ್ಜ್ ಮಾಡೋದಕ್ಕೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಕಾಮೆಂಟ್ ಮಾಡಿ. ಹಂಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ.